ಜಯ ಜಿನೇಂದ್ರ. ದಶಲಕ್ಷಣ ಪರ್ವದ 7ನೇ ದಿನವಾದ ಇಂದು ಉತ್ತಮ ತಪಧರ್ಮ. ತಪ ಅಂತ ಪದ ಕೇಳಿದಾಗಲೇ ನಮಗೆಲ್ಲ ಐಡಿಯಾ ಬರ್ಬೋದು. ತಪ ಅಂದರೆ ತಪಸ್ಸು ಮಾಡುವುದು, ಇದನ್ನ ತಪಧರ್ಮ ಅಂತಾರೆ ಅಂತ ನಾವು ಕೇಳಿರೋದು, ನೋಡಿರ್ತೀವಿ. ಅದೇ ಕಾಲಲ್ಲಿ ನಿಂತ್ಕೊಂಡು ತಪಸ್ಸು ಮಾಡ್ತಾರೆ, ಸುತ್ತ ಬೆಂಕಿ ಹಚ್ಚಿ ಮಧ್ಯದಲ್ಲಿ ತಪಸ್ಸು ಕೂತ್ಕೊಳ್ತಾರೆ. ಇಂಥದ್ದೆಲ್ಲ ಮಿಥ್ಯಾತ್ವದ ತಪಸ್ಸು. ನಮ್ಮ ಜೈನ ಆಗಮ ಗ್ರಂಥಗಳಲ್ಲಿ ಸಮ್ಯಕ್ ಪೂರ್ವಕವಾಗಿ ಯಾವುದು ತಪಸ್ಸು ಮಾಡ್ತೀವೋ ಅದನ್ನ ಉತ್ತಮ ತಪ ಅಂತ. ಈಗ ನೀವು ತ್ಯಾಗ ಮಾಡುವುದರಿಂದ ತಪಾಚರಣೆ ಮಾಡಬೇಕು. ತತ್ವಾರ್ಥ ಸೂತ್ರದಲ್ಲಿ ಏನು ಹೇಳಿದ್ದಾರೆ ಅಂದರೆ, ತಪಸ ನಿರ್ಜರಾಚ, ತಪ ಮಾಡೋದ್ರಿಂದ ಕರ್ಮದ ನಿರ್ಜರೆಯಾಗುತ್ತದೆ. ನಮ್ಮ ಹಿಂದಿನ ಭವಗಳಲ್ಲಿ ಮಾಡಿರೋ ಕರ್ಮಗಳನ್ನು ನಿರ್ಜರೆ ಮಾಡ್ಕೋಬೇಕಂದ್ರೆ ಉತ್ತಮ ತಪಧರ್ಮ ಪಾಲಿಸಬೇಕಾಗುತ್ತದೆ. ಜೈನ ಆಗಮ ಗ್ರಂಥಗಳ ಪ್ರಕಾರ ಇದನ್ನ 2 ಭಾಗದಲ್ಲಿ ಬೇರ್ಪಡಿಸಿದ್ದಾರೆ. ಒಂದು ಅಂತರಂಗ, ಇನ್ನೊಂದು ಬಹಿರಂಗ. ಅಂತರಂಗದಲ್ಲಿ 6 ವಿಧದ ತಪಗಳಿದೆ, ಬಹಿರಂಗದಲ್ಲಿ 6 ವಿಧದ ತಪಗಳಿದೆ. ಡೀಟೇಲ್ ಆಗಿ ಹೋಗದೆ ಒಂದೆರಡು ಉದಾಹರಣೆ ಕೊಡ್ತೀನಿ. ಅಮ್ಮೋದಾರ್ಯ ತಪ ಅಂತ. ಇದೇನಂದ್ರೆ, ಈಗ ನೀವು ಒಂದು ಪ್ರಮಾಣದಲ್ಲಿ ಊಟ ತಿಂತಾ ಇರ್ತೀರ ದಿನನಿತ್ಯ. ಪೂರ್ತಿ ಪ್ರಮಾಣ ತಿನ್ನೋ ಬದಲು ಸ್ವಲ್ಪನ ತೆಗೆದಿಟ್ಟು ಅಥವಾ ಅದನ್ನು ತ್ಯಾಗ ಮಾಡಿ ತಿಂತೀವಲ್ಲ, ಅದನ್ನ ಅವಮೋದಾರ್ಯ ತಪ ಅಂತ. ಮತ್ತೊಂದು ರಸಪರಿತ್ಯಾಗ. ಇವತ್ತು ನಾನು ಸಕ್ಕರೆ ತ್ಯಾಗ ಮಾಡ್ತೀನಿ, ಒಂದು ವರ್ಷ ನಾವು ಹೀಗೆ ಹಣ್ಣನ್ನು ತ್ಯಾಗ ಮಾಡ್ತೀವಿ, ತಿನ್ನುವುದಿಲ್ಲ. ಅಥವಾ ನಮ್ಮ ದೈನಂದಿನ ತಿನ್ನುವಂತಲ್ಲಿ ಒಂದು ಪದಾರ್ಥವನ್ನು ಬಿಡುವುದು, ಇದನ್ನು ರಸಪರಿತ್ಯಾಗ ಅಂತಾರೆ. ನಮ್ಮ ಜೈನ ಧರ್ಮದ ಪ್ರಕಾರ ಬರೀ ಧ್ಯಾನ ಮಾಡುವುದು ತಪ, ನಮ್ಮಲ್ಲಿ ತ್ಯಾಗ ಮಾಡುವುದರಲ್ಲಿ ತಪ ಬರುತ್ತದೆ. ಅದಕ್ಕೆ ನಾವು ಉತ್ತಮ ತಪಧರ್ಮ ಅಂತ ಕರಿತೀವಿ. ಭೋಗೋಪಭೋಗವ ತ್ಯಾಗವಗೈದರೆ ತಪದಲ್ಲಿ ಧ್ಯಾನವು ಧರಿಸುವುದು. ಪರರ ಇಚ್ಛೆಯ ಬಿಟ್ಟು ಆತ್ಮ ಧ್ಯಾನದಲ್ಲಿಟ್ಟು ಆತ್ಮ ಸ್ವಭಾವದಲ್ಲಿ ನೆಲೆಸುವುದು. ಆತ್ಮಶುದ್ಧಿಯನ್ನು ಮಾಡುವ ಕಾರ್ಯದಲ್ಲಿದ್ದೀವಿ. ದಶಲಕ್ಷಣ ಮಹಾಪರ್ವದಲ್ಲಿ ತ್ಯಾಗ ಮಾಡಿ ತಪ ಮಾಡುವುದು ನಮ್ಮ ಜೈನ ಧರ್ಮದಲ್ಲಿದೆ. ಧನ್ಯವಾದ.